ಹುಬ್ಬಳ್ಳಿ ಉತ್ತರ ಕರ್ನಾಟಕ ಆಟೋ ಮಾಲೀಕರ ಚಾಲಕರ ಸಂಘದಿಂದ ಓಲಾ ಉಬರ್ ಯಾತ್ರೆಗೆ ಸಂಬಂಧಿಸಿದಂತೆ ಓಲಾ ಉಬರ್ ಅನೇಕ ತಿಂಗಳಿಂದ ಆಪ್ ಮೂಲಕ ಚಾಲನೆ ಮಾಡುವುದರಿಂದ ಆಟೋ ಚಾಲಕರಿಗೆ ತುಂಬಾ ತೊಂದರೆಯಾಗಿದೆ. ಎಷ್ಟು ಸಾರಿ ಮನವಿ ಮಾಡಿದರೂ ಕೇಳದಿರುವ ಕಾರಣದಿಂದ ದುರ್ಗದ ಬಯಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ಟಿಒ ಅಧಿಕಾರಿಗಳು ಸಮ್ಮುಖದಲ್ಲಿ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆಪ್ನವರು ಆದೇಶವಿಲ್ಲದೆ ಚಾಲನೆ ಮಾಡಬಾರದು ಎಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಆಟೋ ರಿಕ್ಷಾ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು. ಸರ್ಕಾರ ಆದೇಶ ಇದ್ರೆ ಅವ್ರ ಕೊಟ್ಟು ನಾವು ಯಾರು ಎನ್ನುವಂಥ ಪ್ರಶ್ನೆಗಳಿಲ್ಲ. ಈಗೂ ಅಂದಿಲ್ಲ, ಇಂದು ಅಂದಿಲ್ಲ. ಅವ್ರಿಗೆ ನಾವು ಕಾಲು ಬೀಳು ಮಟ್ಟಕ್ಕೆ ಹೋಗಿದ್ವಿ. ಆಟೋ ಚಾಲಕರ ಗಮನಕ್ಕಿದೆ ಇದೆ. ಎಲ್ಲಾರು ಮತ್ತೆ 100 ಮಂದಿ ಮತ್ತೆ ಅವ್ನು ಯಾವ ಬಳಸಿದನ್ನ ಅವ್ನು ಕಾಲು ಬಿದ್ದಿದ್ದಂತ ಆ ಯಾಪ್ ಹೊಡೆದನ್ನು ಕೇಳಿ ನಾ ಕಾಲು ಬಿದ್ದಿಲ್ಲ ಇಲ್ಲ ಅಂತ ಅವನು ಕೇಳಿ. ಯಾಕಂದ್ರೆ ಹುಬ್ಬಳ್ಳಿ ರೋಡ್ ಅವರಿಗೆ 25,000 ರಿಕ್ಷಾ ಚಾಲಕರು ಬೀದಿ ಪಾಲು ಆಗಿದ್ದೀವಿ. ಮುಂದೆ ಆಗಬಾರ್ದು ಉದ್ದೇಶದಿಂದ ಅವ್ನ ಕಾಲು ಕೂಡ ಬಿದ್ದೀವಿ ಅನ್ನೋಂಥ ಪುರುಷರಿಗೆ ನಾವು ಕೊಡ್ತೀವಿ. ಅವ್ನ ಕಾಲು ಬಿದ್ದೀವಿ ನಾವು. ಯಾಕೆ ಕಾಲು ಬಿದ್ದೀವಿ ಅನ್ನೋಂಥ ಮಾತನ್ನ ನೋಡಂಗ ಇರಲಿ. ಅವ್ನು ಸಣ್ಣವನು, ಅವ್ನು ಖುಷಿ ಇಲ್ಲ, ಅವ್ನು ಹೇಳೋನು ನಾವು ಮಾತಾಡಿದ್ವಿ. ಆದರೂ ಕೂಡ ಸುಮ್ಮನೆ ಇಲ್ಲ ಸಲ್ಲದ ಬೇರೆ ಬೇರೆ ಸಂಘಟನೆಗಳು ಪಾಪ ಅವ್ರಿಗೆ ಏನು ವಿಷಯ ಗೊತ್ತಿರಂಗಿಲ್ಲ. ಅವ್ರಿಗೆ ಏನು ಯಾವ ವಿಷಯ ಬಗ್ಗೆ ಚರ್ಚೆ ಇರಂಗಿಲ್ಲ. ಅವ್ರನ್ನ ಗೊತ್ತಿಲ್ಲ ಅಂತ ತಗೊಂಡ್ಬಂದು ಈ ಥರ ಮಾಡ್ಕೊಂಡ್ಬಿಟ್ರೆ ನಮಗೂ ಸರಿಯಲ್ಲ ಅನ್ನುವಂಥ ಮಾತು ಈಗಾಗಲೇ ಸಂಬಂಧಪಟ್ಟವರಿಗೆ ನಾನು ಮಾತಾಡಿದ ಸಂಘಟನೆದವ್ರಿಗೆ ಅವ್ರಿಗೆ ನಾವೇನಂತೀವಿ ಸರ್, ನಮ್ಮ ಇಡೀ ಆಟೋ ರಿಕ್ಷಾ ಚಾಲಕರು ಅವ್ರಿಗೆ ಏನಾದರೂ ಸರ್ಕಾರ ಹೆಸರು ಕೊಟ್ಬಿಟ್ಟು ನಾವು ಮೀಟ್ರ್ ಮೇಲೆ ಓಡ್ತೀವ. ಸರ್ಕಾರ ಆದೇಶ ಇದೆಯಾ, ಮೀಟ್ರ್ ಮೇಲೆ ಓಡಿಸ್ತೀವ. ಗಾಡಿನ ಆಟೋ ಓಡಿಸ್ತಿರ್ತಾನೆ, ಮೀಟ್ರ್ ಮೇಲೆ ಓಡಿಸ್ತಿರ್ತಾನೆ, 5 ರೂಪಾಯಿ 10 ರೂಪಾಯಿ ಸೀಟ್ ಹೊಡಿತಿರ್ತಾನೆ. ಅದನ್ನ ಬಿಟ್ಟರೆ ಬೇರೆ ಏನು ಮಾಡ್ತೀರಪ್ಪ ನೀವು? ಮಾಡ್ತೀರಾ? ನಾವು ಈ ಥರ ನಾವು ಸರ್ಕಾರ ಆದೇಶ ಪಾಲನೆ ಮಾಡ್ತೀವಿ. ಅವ್ರದ್ದು ಏನಾದ್ರು ಸರ್ಕಾರ ಆದೇಶ ಪಾಲನೆ ಇದ್ರೆ ಸರ್ ಕೊಡ್ಲಿ, ತೋರಿಸ್ಲಿ. ನಾವು ನಾಳಿಂದಲ್ಲ, ಹಿಂದೂ ಏನಂದಿಲ್ಲ ಅವ್ರಿಗೆ, ಮುಂದೆ ನಾವೇನು ಹಾಕೋದು. ಅವ್ರು ಏನು ತಿಳಿದಿದ್ದು ಅವ್ರು ಮಾಡಿ ಸರ್. ದಯವಿಟ್ಟು ನಮ್ಮ ವಿನಂತಿ, ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ, ಹುಬ್ಬಳ್ಳಿ ಗೌಡ ಚಾಲಕರ ಒಕ್ಕೂಟ ನಾವೆಲ್ಲ ಕೂಡಿ ಸಂಘಟನೆ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ಕುಟುಂಬನ ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಅದನ್ನ ಪಾಲನೆ ಮಾಡಲಿಕ್ಕೆ ನಾವು ಅದೇ ಅಂತ ಮಾಧ್ಯಮ. ಕ್ರಾಂತಿ ಸಮಾಚಾರ, ಹುಬ್ಬಳ್ಳಿ.